ಸಂಪತ್ತಿನ ಸಮಾನ ಹಂಚಿಕೆ. ಇದು ಸಮತಾವಾದದ ಸಿದ್ಧಾಂತ. ಜಗತ್ತನ್ನೇ ಎಡ ಬಲವಾಗಿ ವಿಭಜಿಸಿದಂಥ ಕಾರ್ಲ್ ಮಾರ್ಕ್ಸ್ ಕೊಟ್ಟಂಥ ಬಹುದೊಡ್ಡ ಸಂದೇಶ. ಇದೇ ಸಿದ್ಧಾಂತವನ್ನ ಬಲಪಂಥೀಯ ಕಾಂಗ್ರೆಸ್ ಅನುಸರಿಸೋಕೆ ಮುಂದಾಗಿದೆ. ಇದರ ವಿರುದ್ಧ ಗುಡುಗಿರುವಂತಹ ಮೋದಿ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ. ಆದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಂಥ ನಮೋ ಈಗ ಏಕಾಏಕಿ ಧರ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದು ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ. नक्सल की सोच बहनों ಗ್ಯಾರಂಟಿ ದಂಗಲ್ ಬಳಿಕ ಕಮಲ ಹಸ್ತ ಮಧ್ಯೆ ಸಂಪತ್ತಿನ ಸಮರವೇ ಶುರುವಾಗಿದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಆಡಿದಂಥ ಅದೊಂದು ಮಾತು ರಣಕಣದಲ್ಲಿ ಅತಿದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ರಾಷ್ಟ್ರ ರಾಜಕೀಯದಲ್ಲಿ ತೀವ್ರ ಚರ್ಚೆ ಹುಟ್ಟುಹಾಕಿದ ಮೋದಿ ಕೈ ಕಮಲ ನಾಯಕರ ಮಧ್ಯೆ ಮಂಗಳಸೂತ್ರ ಮೆಗಾ ಫೈಟ್. ರಾಜಸ್ಥಾನದ ಬನಸವಾಡಾದಲ್ಲಿ ಚುನಾವಣಾ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ, ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸ್ಲಿಮರಿಗೆ ಇದೆ ಅಂತ ಕಾಂಗ್ರೆಸ್ ಹೇಳಿತ್ತು. ಹೆಚ್ಚು ಮಕ್ಕಳಿರುವವರು ಸಂಪತ್ತನ್ನ ಪಡೆಯುತ್ತಾರೆ. ನಿಮ್ಮ ಸಂಪತ್ತನ್ನ ಒಳನುಸುಳುಕೋರರಿಗೆ ನೀಡಬೇಕೇ ಅಂತ ಪ್ರಶ್ನಿಸಿದ್ದಾರೆ. ಅರ್ಬನ್ ನಕ್ಸಲ್ ಆಲೋಚನೆ ಇರೋರು ಮಂಗಳಸೂತ್ರವನ್ನು ಬಿಡಲ್ಲ ಅಂತ ಮನಮೋಹನ್ ಸಿಂಗ್ ಹಳೇ ಮಾತನ್ನೇ ಭಾಷಣದಲ್ಲಿ ಪ್ರಸ್ತಾಪಿಸಿ ತಿರುಗೇಟನ್ನ ನೀಡಿದ್ದಾರೆ. कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. यहां तक जाएंगे मैं कहने आया. ಮೋದಿ ಹೀಗೆ ಹೇಳಿಕೆ ನೀಡಬಾರದು, ಅವರ ಸ್ಥಾನಕ್ಕೆ ಗೌರವ ತರಲ್ಲ. ಪ್ರಧಾನಿ ಮೋದಿ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು. ಮೋದಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಮಾನವಾಗಿ ಆಸ್ತಿ ಹಂಚಿಕೆಯಾಗಬೇಕು, ಸಂಪತ್ತು ಹಂಚಿಕೆಯಾಗಬೇಕು, ಅದುವೇ ಸೋಷಿಯಲ್ ಜಸ್ಟಿಸ್ ಅಂತ ಸಮಾಜವಾದಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು, ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇತರ ಆಗೋದಿಲ್ಲ. ಅಪ್ಪನ ಬಳಿಕ ಯತೀಂದ್ರ ಸಹ ಮೋದಿ ತೀರಾ ತುಚ್ಛವಾಗಿ ಮಾತನಾಡಿದ್ದಾರೆ ಅಂತ ಟೀಕಿಸಿದ್ದಾರೆ. ಇವತ್ತು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ, ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲಸೂತ್ರ ಅಲ್ಲ, ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದ್ರೆ ಇವರು ದೇಶದಲ್ಲಿ ಬರೀ ಕೋಮುಗಲಭೆ, ದೊಂಬಿ, ಗಲಾಟೆ ಇದನ್ನ ಇದು ಮಾಡಿ ಅವ್ರ ಮಕ್ಕಳು ಸಾಯೋ. ಒಟ್ಟಾರೆ ಪ್ರಧಾನಿ ಮೋದಿ ಹೇಳಿಕೆ ದೇಶದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಜಾಲತಾಣದಲ್ಲಿ ಮೋದಿ ಭಾಷಣದ ವಿಡಿಯೋ ವೈರಲ್ ಆಗ್ತಿದೆ. ಜೊತೆಗೆ ಮನಮೋಹನ್ ಸಿಂಗ್ ಭಾಷಣದ ತುಣುಕು ಸದ್ದು ಎಬ್ಬಿಸಿದೆ. ಚುನಾವಣೆಯಲ್ಲಿ ಹಿಂದುತ್ವ, ರಾಮಕೃಷ್ಣ ಭಜಿಸ್ತಾ ಇದ್ದ ಮೋದಿ ಇದೇ ಮೊದಲ ಸಲ ಧರ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.